ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. 3 ದಿನಗಳ ಕಾಲ ಸುಜಾತಾ ಭಟ್ ಅವರನ್ನ ವಿಚಾರಣೆಗೊಳಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆಕೆ ಕೊಟ್ಟಂತಹ ಸುಳ್ಳು ದೂರಿಗೆ ಸಂಬಂಧಪಟ್ಟ ಹಾಗೆ ಅನಿಲ್ ಭಟ್ರನ್ನ ಮದುವೆಯಾಗಿದ್ದಾಗ ಹೇಳಿದ್ದಾರೆ ಸುಜಾತಾ ಭಟ್. ಆದರೆ ಸುಜಾತಾ ಭಟ್ ಹೇಳಿದಂತಹ ಕಥೆಯಲ್ಲಿ ಇರೋರು ಹೆಚ್ಚಿನವರು ಯಾರು ಬದುಕೇ ಇಲ್ಲ, ಬಹುತೇಕ ಯಾರು ಬದುಕೇ ಇಲ್ಲ. ಆಕೆ ಹೇಳಿದಂತಹ ಕಥೆಯಲ್ಲಿರುವಂತಹ ಪಾತ್ರಧಾರಿಗಳು ಎಲ್ಲರೂ ಕೂಡ ಈಗಾಗಲೇ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಸುಜಾತಾ ಹೇಳಿಕೆಯ ಸುತ್ತ ತನಿಖೆ ನಡೆಸೋದೇ ಎಸ್ಐಟಿ ಅಧಿಕಾರಿಗಳಿಗೂ ಒಂದು ರೀತಿ ಚಾಲೆಂಜಿಂಗ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಸುಜಾತಾ ಭಟ್ ಕೊಟ್ಟಿದ್ದು ಸುಳ್ಳು ಕಂಪ್ಲೇಂಟ್ ಅನ್ನೋದು ಈಗಾಗಲೇ ಕನ್ಫರ್ಮ್ ಆಗಿದೆ. ಇವತ್ತು ಬಹುಶಃ ಎಸ್ಐಟಿ ಅಧಿಕಾರಿಗಳು ಮುಂದಿನ ಕ್ರಮಕ್ಕೆ ಮುಂದಾಗುವಂತಹ ಚಾನ್ಸಸ್ ಇದೆ. ಬಟ್ ಇದರ ಮಧ್ಯೆ ಬಹಳ ಕುತೂಹಲಕಾರಿ ಅನ್ನಿಸ್ತಾ ಇರೋದು ಆಕೆ ಯಾರ್ಯಾರ ಹತ್ರ ಯಾವ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೋ ಅದರಲ್ಲಿರುವಂತಹ 90% ಪಾತ್ರಧಾರಿಗಳು ಯಾರು ಕೂಡ ಬದುಕಿಲ್ಲ. ಡೀಟೇಲ್ಸ್ ನ ಕೊಡ್ತಾ ಹೋಗಬಹುದಾ ಸತ್ತಾರ್? ವಿದ್ಯಾಶ್ರೀ, ಎಸ್ಐಟಿ ಅಧಿಕಾರಿಗಳಿಗೆ ಸುಜಾತಾ ಭಟ್ರು ವಿಚಾರಣೆ ಮಾಡುವುದೇ ದೊಡ್ಡ ಚಾಲೆಂಜ್ ಆಗಿದೆ. ಯಾಕಂದ್ರೆ ಪ್ರತಿ 5 ನಿಮಿಷಕ್ಕೊಮ್ಮೆ ಅವರು ತಮ್ಮ ಸ್ಟೇಟ್ಮೆಂಟ್ ಅನ್ನು ಬದಲಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಅವರು ಹೇಳಿದಂತಹ ಕಥೆಯಲ್ಲಿರುವಂತಹ ಬಹುತೇಕರು ಈಗಾಗಲೇ ಮೃತಪಟ್ಟಿದ್ದಾರೆ. ಒಂದು ತನ್ನ ಮಗಳು ಅನನ್ಯ ಭಟ್ ಇದ್ಲು ಅಂದ್ರೆ ಈ ಹಿಂದೆ 2003 ಧರ್ಮಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರು ಕಣ್ಮರೆ ಆಗಿದ್ರು ಅನ್ನೋದು ಅವರ ದೂರು. ಆ ಒಂದು ಪ್ರಕರಣದಲ್ಲಿರುವಂತಹ ಅನನ್ಯ ಭಟ್ ಕೂಡ ಈಗಾಗಲೇ ಮಿಸ್ಸಿಂಗ್ ಆಗಿದ್ದಾರೆ, ಅವರು ಮೃತಪಟ್ಟಿದ್ದಾರೆ ಅನ್ನೋ ನಿರ್ಧಾರಕ್ಕೆ ಖುದ್ದು ಸುಜಾತಾ ಭಟ್ ಅವರು ಬಂದಿದ್ದಾರೆ. ಇನ್ನು ಅನನ್ಯ ಭಟ್ ಅವರ ತಂದೆ ಅಂದ್ರೆ ಸುಜಾತಾ ಭಟ್ ಅವರ ಗಂಡ ಆಗಿರುವಂತಹ ಅನಿಲ್ ಭಟ್ ಕೂಡ ಈಗಾಗಲೇ ಮೃತಪಟ್ಟಿದ್ದಾರೆ. ಈ ಬೆನ್ನಲ್ಲೇ ಅವರು ರಿಪ್ಪಂಪೇಟೆಯಲ್ಲಿ ಪ್ರಭಾಕರ್ ಬಾಳಿಗ ಜೊತೆಯಲ್ಲಿ ವಾಸವಾಗಿದ್ರು, ಅವರ ತಾಯಿಯ ಆರೈಕೆ ಮಾಡ್ತಾ ಇದ್ರು. ಬಟ್ ಇಲ್ಲಿ ಪ್ರಭಾಕರ್ ಬಾಳಿಗೆ ಕೂಡ ಮೃತಪಟ್ಟಿದ್ದಾರೆ. ಇನ್ನು ಅನನ್ಯ ಭಟ್ರನ್ನು ನೋಡಿದ್ದಾರೆ. ಅನನ್ಯ ಭಟ್ನನ್ನು ನಾನು ಒಂದು ದಿನದ ಮಗುವನ್ನು ಕೆರೆಯಲ್ಲಿ ಬಿಟ್ಟಂತಹ ನದಿ ಹತ್ರ ಬಿಟ್ಟಂತಹ ಸಂದರ್ಭದಲ್ಲಿ ಅವರನ್ನು ನೋಡಿರುವಂತಹ ಅರುಣ್ ವಿಮಲ ದಂಪತಿ ಏನಿದ್ದಾರೆ ಅವರನ್ನು 7ನೇ ಕ್ಲಾಸ್ ತನಕ ನೋಡ್ಕೊಂಡಿದ್ರು ಅನ್ನೋ ವಿಚಾರವನ್ನು ಖುದ್ದು ಸುಜಾತಾ ಭಟ್ ಅವರು ಪ್ರಸ್ತಾಪ ಮಾಡಿದ್ರು. ಬಟ್ ಇದೀಗ ಅರುಣ್ ವಿಮಲ ಕೂಡ ಮೃತಪಟ್ಟಿದ್ದಾರೆ. ಇದಾದ ನಂತರ ಅವರು ರಿಪ್ಪಂಪೇಟೆಗೆ ಹೋಗ್ತಾರೆ. ರಿಪ್ಪಂಪೇಟೆಯಲ್ಲಿ ಪ್ರಭಾಕರ್ ಬಾಳಿಗೆ ಜೊತೆ ಇರ್ತಾರೆ. ಪ್ರಭಾಕರ್ ಬಾಳಿಗೆ ಕೂಡ ಮೃತಪಡ್ತಾರೆ. ಅದಾದ್ಮೇಲೆ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ರಂಗಪ್ರಸಾದ್ ಜೊತೆ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ರು. ಇದೀಗ ರಂಗಪ್ರಸಾದ್ ಕೂಡ 2025 ಜನವರಿ 5 ಮೃತಪಡ್ತಾರೆ. ಅವರ ಸೊಸೆ ಆಗಿರುವಂತಹ ವಾಸಂತಿ ಮೃತಪಡ್ತಾರೆ. ಅದರ ಜೊತೆಗೆ ಅವರ ಮಗ ಆಗಿರುವಂತಹ ಶ್ರೀವತ್ಸ ಕೂಡ ಮೃತಪಟ್ಟಿರುವಂತದ್ದು. ಈ ಒಟ್ಟಿನಲ್ಲಿ ನೋಡೋದಾದ್ರೆ ಇಷ್ಟೇ ಅಲ್ಲದೆ ಅನನ್ಯ ಭಟ್ಗೆ ಅಡ್ಮಿಷನ್ ಮಾಡಿರುವಂತಹ ಅಂದ್ರೆ ಮಣಿಪಾಲ್ ಮೆಡಿಕಲ್ ಕಾಲೇಜಿನ ಅನನ್ಯ ಭಟ್ರನ್ನು ಸೇಟು ಅವರು ಅಡ್ಮಿಷನ್ ಮಾಡಿದ್ರು. ಅವರೇ ಆ ಒಂದು ಮೆಡಿಕಲ್ ಫೀಸ್ ಅನ್ನು ಕೂಡ ಪೇ ಮಾಡಿದ್ರು ಅಂತ ಖುದ್ದು ಸುಜಾತಾ ಭಟ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಬಟ್ ಇದೀಗ ನೋಡಿದ್ರೆ ಸುಜಾತಾ ಭಟ್ ಅವ್ರನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಸೇಟು ಕೂಡ ಮೃತಪಟ್ಟಿದ್ದಾರೆ ಅಂತಿದ್ದಾರೆ. ಒಟ್ಟಿನಲ್ಲಿ ಇವರು ಹೇಳಿದಂತ ಕಥೆಯಲ್ಲಿ ಇರುವಂತಹ ಬಹುತೇಕರು ಮೃತಪಟ್ಟಿದ್ದಾರೆ. ಈ ಎಸ್ಐಟಿ ಅಧಿಕಾರಿಗಳ ಮುಂದೆ ಅವರು ಹಲವು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಒಂದು ಅನಿಲ್ ಭಟ್ ಇರುವುದಾಗಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅನಿಲ್ ಭಟ್ ಮದುವೆ ಆಗಿರೋ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಇವೆಲ್ಲದಕ್ಕೂ ಮೂಲ ಕಾರಣ ತನ್ನ ಅಜ್ಜನ ಆಸ್ತಿ ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ವಿಚಾರವಾಗಿ ಕೂಡ ದಾಖಲಾತಿ ಕಲೆಕ್ಟ್ ಮಾಡಲು ಹೋದಂತಹ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಅವರ ಅಜ್ಜ ಕೂಡ ಮೃತಪಟ್ಟಿರುವ ವಿಚಾರ ಕೂಡ ಗೊತ್ತಾಗಿದೆ. ಒಟ್ಟಿನಲ್ಲಿ ಸುಜಾತಾ ಭಟ್ ಹೇಳಿದಂತ ಕಥೆ ಸುತ್ತ ಇರುವ ಬಹುತೇಕರು ಮೃತಪಟ್ಟಿರುವುದರಿಂದ ಎಸ್ಐಟಿ ಅಧಿಕಾರಿಗಳೇ ದಾಖಲಾತಿಯನ್ನು ಕಲೆ ಹಾಕುವುದೇ ದೊಡ್ಡ ಸವಾಲಾಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಸತ್ತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.